ಇನ್ನು ರಾಜ್ಯದಲ್ಲಿ ನಡೀತಾ ಇರುವ ಈ ಕುರ್ಚಿ ಕಾಳಗದ ಬಗ್ಗೆ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಇಟ್ನಾಳ್ ಮಾತನಾಡಿದ್ದಾರೆ. ಸಕಾರಾತ್ಮಕವಾಗಿ ಹೇಳಿದೆ, ರೀಶಫಲ್ ಮಾಡ್ತೀವಿ ಅಂತ. ಸೊ ಅದು ಅವ್ರು ಕನ್ಸಿಡರ್ ಮಾಡೋದು. ರಾಘವೇಂದ್ರ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದರಲ್ಲಿ ಸಚಿವ ಸ್ಥಾನ ಕೊಡಬೇಕಂತೇಳಿ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದಾರ. ಅನಿವಾರ್ಯತೆ ಸೃಷ್ಟಿಯಕ್ಕೆ ಅನಿವಾರ್ಯತೆ ಸರ್ ಅಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆಗಿರ್ತತಿ. ಈಗ ಕೇಳ್ರಿ, ಈಗ ತಂಗಡಿಗವರು 3 ಸತಿ ಆಯ್ಕೆಗಾರ, 3 ಸರಿ ಸಚಿವರಾಗ್ಯಾರ. ಈ ರಾಯರೆಡ್ಡಿ ಸಾಹೇಬ್ರು 6 ಸತಿ MLA, 1 ಸತಿ 2 ಸತಿ MP ಆಗಿದ್ರು. ಅವ್ರ ಒಂದು ಸೀನಿಯರಿಟಿಗೆ ಅವ್ರು ಕೇಳ್ತಾವ್ರೆ. ಏನ್ ಕೇಳೋದ್ರೆ ತಪ್ಪೇನಿದೆ? ಡಿಸಿಷನ್ ಹೈಕಮಾಂಡ್ ಮಾಡ್ಬೇಕಲ್ಲ. ಸರಿ, ಅವ್ರಿಗೆ ಕೊಟ್ರಿ ನನಗೆ ಕೊಡ್ರಿ ಅಂತೇಳಿ ನೀವು ಅನಿವಾರ್ಯತೆ 3 ಸತಿ ಗೆದ್ದೀನಿ ಅಂತ ನಾವು ಕೇಳತಕ್ಕಂಥದ್ದು ಅನಿವಾರ್ಯ. ಯಾರು ಕೂಡ ಮನೆಗೆ ಬಂದು ಮಾಡ್ತಾರ? ಹೈಕಮಾಂಡ್ ಮುಂದೆ, ನಮ್ಮ ನಾಯಕರುಗಳ ಮುಂದೆ ಹೇಳಿ ಬರ್ತಕ್ಕಂಥದ್ದು ಅನಿವಾರ್ಯ. ಹೇಳಿ ಬಂದಿದೀವಿ, ಮಾಡೋದು ಹೈಕಮಾಂಡ್ ಬಿಟ್ಟು ವಿಚಾರ. ನಮ್ಮ ಹೈಕಮಾಂಡು ಬಹಳ ಗಟ್ಟಿಯಾಗಿದೆ. ಆಮೇಲೆ ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಹೈಕಮಾಂಡ್ಗೆ ಮತ್ತು ನಮ್ಮ ರಾಜ್ಯದ ನಾಯಕರಿಗೆ ಬಿಟ್ಟಂತ ವಿಚಾರ. ಅದು ನಮ್ಮ ವ್ಯಾಪ್ತಿ ಮೀರಿರೋದ್ರಿಂದ ನಮಗೆ ನಮ್ಮ ಪಕ್ಷದ ವರಿಷ್ಠರು ಇವತ್ತು ಇದ್ರ ಬಗ್ಗೆ ಎಲ್ಲಿ ಯಾರು ಕೂಡ ಇನ್ನು ರಾಜ್ಯದಲ್ಲಿ ನಡೀತಾ ಇರುವ ಈ ಕುರ್ಚಿ ಕಾಳಗದ ಬಗ್ಗೆ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಇಟ್ನಾಳ್ ಮಾತನಾಡಿದ್ದಾರೆ. ಸಕಾರಾತ್ಮಕವಾಗಿ ಹೇಳಿದೆ, ರೀಶಫಲ್ ಮಾಡ್ತೀವಿ ಅಂತ. ಸೊ ಅದು ಅವ್ರು ಕನ್ಸಿಡರ್ ಮಾಡೋದು. ರಾಘವೇಂದ್ರ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದರಲ್ಲಿ ಸಚಿವ ಸ್ಥಾನ ಕೊಡಬೇಕಂತೇಳಿ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದಾರ. ಅನಿವಾರ್ಯತೆ ಸೃಷ್ಟಿಯಕ್ಕೆ ಅನಿವಾರ್ಯತೆ ಸರ್ ಅಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆಗಿರ್ತತಿ. ಈಗ ಕೇಳ್ರಿ, ಈಗ ತಂಗಡಿಗವರು 3 ಸತಿ ಆಯ್ಕೆಗಾರ, 3 ಸರಿ ಸಚಿವರಾಗ್ಯಾರ. ಈ ರಾಯರೆಡ್ಡಿ ಸಾಹೇಬ್ರು 6 ಸತಿ MLA, 1 ಸತಿ 2 ಸತಿ MP ಆಗಿದ್ರು. ಅವ್ರ ಒಂದು ಸೀನಿಯರಿಟಿಗೆ ಅವ್ರು ಕೇಳ್ತಾವ್ರೆ. ಏನ್ ಕೇಳೋದ್ರೆ ತಪ್ಪೇನಿದೆ? ಡಿಸಿಷನ್ ಹೈಕಮಾಂಡ್ ಮಾಡ್ಬೇಕಲ್ಲ. ಸರಿ, ಅವ್ರಿಗೆ ಕೊಟ್ರಿ ನನಗೆ ಕೊಡ್ರಿ ಅಂತೇಳಿ ನೀವು ಅನಿವಾರ್ಯತೆ 3 ಸತಿ ಗೆದ್ದೀನಿ ಅಂತ ನಾವು ಕೇಳತಕ್ಕಂಥದ್ದು ಅನಿವಾರ್ಯ. ಯಾರು ಕೂಡ ಮನೆಗೆ ಬಂದು ಮಾಡ್ತಾರ? ಹೈಕಮಾಂಡ್ ಮುಂದೆ, ನಮ್ಮ ನಾಯಕರುಗಳ ಮುಂದೆ ಹೇಳಿ ಬರ್ತಕ್ಕಂಥದ್ದು ಅನಿವಾರ್ಯ. ಹೇಳಿ ಬಂದಿದೀವಿ, ಮಾಡೋದು ಹೈಕಮಾಂಡ್ ಬಿಟ್ಟು ವಿಚಾರ. ನಮ್ಮ ಹೈಕಮಾಂಡು ಬಹಳ ಗಟ್ಟಿಯಾಗಿದೆ. ಆಮೇಲೆ ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಹೈಕಮಾಂಡ್ಗೆ ಮತ್ತು ನಮ್ಮ ರಾಜ್ಯದ ನಾಯಕರಿಗೆ ಬಿಟ್ಟಂತ ವಿಚಾರ. ಅದು ನಮ್ಮ ವ್ಯಾಪ್ತಿ ಮೀರಿರೋದ್ರಿಂದ ನಮಗೆ ನಮ್ಮ ಪಕ್ಷದ ವರಿಷ್ಠರು ಇವತ್ತು ಇದ್ರ ಬಗ್ಗೆ ಎಲ್ಲಿ ಯಾರು ಕೂಡ ಇನ್ನು ರಾಜ್ಯದಲ್ಲಿ ನಡೀತಾ ಇರುವ ಈ ಕುರ್ಚಿ ಕಾಳಗದ ಬಗ್ಗೆ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಇಟ್ನಾಳ್ ಮಾತನಾಡಿದ್ದಾರೆ. ಸಕಾರಾತ್ಮಕವಾಗಿ ಹೇಳಿದೆ, ರೀಶಫಲ್ ಮಾಡ್ತೀವಿ ಅಂತ. ಸೊ ಅದು ಅವ್ರು ಕನ್ಸಿಡರ್ ಮಾಡೋದು. ರಾಘವೇಂದ್ರ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದರಲ್ಲಿ ಸಚಿವ ಸ್ಥಾನ ಕೊಡಬೇಕಂತೇಳಿ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದಾರ. ಅನಿವಾರ್ಯತೆ ಸೃಷ್ಟಿಯಕ್ಕೆ ಅನಿವಾರ್ಯತೆ ಸರ್ ಅಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆಗಿರ್ತತಿ. ಈಗ ಕೇಳ್ರಿ, ಈಗ ತಂಗಡಿಗವರು 3 ಸತಿ ಆಯ್ಕೆಗಾರ, 3 ಸರಿ ಸಚಿವರಾಗ್ಯಾರ. ಈ ರಾಯರೆಡ್ಡಿ ಸಾಹೇಬ್ರು 6 ಸತಿ MLA, 1 ಸತಿ 2 ಸತಿ MP ಆಗಿದ್ರು. ಅವ್ರ ಒಂದು ಸೀನಿಯರಿಟಿಗೆ ಅವ್ರು ಕೇಳ್ತಾವ್ರೆ. ಏನ್ ಕೇಳೋದ್ರೆ ತಪ್ಪೇನಿದೆ? ಡಿಸಿಷನ್ ಹೈಕಮಾಂಡ್ ಮಾಡ್ಬೇಕಲ್ಲ. ಸರಿ, ಅವ್ರಿಗೆ ಕೊಟ್ರಿ ನನಗೆ ಕೊಡ್ರಿ ಅಂತೇಳಿ ನೀವು ಅನಿವಾರ್ಯತೆ 3 ಸತಿ ಗೆದ್ದೀನಿ ಅಂತ ನಾವು ಕೇಳತಕ್ಕಂಥದ್ದು ಅನಿವಾರ್ಯ. ಯಾರು ಕೂಡ ಮನೆಗೆ ಬಂದು ಮಾಡ್ತಾರ? ಹೈಕಮಾಂಡ್ ಮುಂದೆ, ನಮ್ಮ ನಾಯಕರುಗಳ ಮುಂದೆ ಹೇಳಿ ಬರ್ತಕ್ಕಂಥದ್ದು ಅನಿವಾರ್ಯ. ಹೇಳಿ ಬಂದಿದೀವಿ, ಮಾಡೋದು ಹೈಕಮಾಂಡ್ ಬಿಟ್ಟು ವಿಚಾರ. ನಮ್ಮ ಹೈಕಮಾಂಡು ಬಹಳ ಗಟ್ಟಿಯಾಗಿದೆ. ಆಮೇಲೆ ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಹೈಕಮಾಂಡ್ಗೆ ಮತ್ತು ನಮ್ಮ ರಾಜ್ಯದ ನಾಯಕರಿಗೆ ಬಿಟ್ಟಂತ ವಿಚಾರ. ಅದು ನಮ್ಮ ವ್ಯಾಪ್ತಿ ಮೀರಿರೋದ್ರಿಂದ ನಮಗೆ ನಮ್ಮ ಪಕ್ಷದ ವರಿಷ್ಠರು ಇವತ್ತು ಇದ್ರ ಬಗ್ಗೆ ಎಲ್ಲಿ ಯಾರು ಕೂಡ ಇನ್ನು ರಾಜ್ಯದಲ್ಲಿ ನಡೀತಾ ಇರುವ ಈ ಕುರ್ಚಿ ಕಾಳಗದ ಬಗ್ಗೆ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಇಟ್ನಾಳ್ ಮಾತನಾಡಿದ್ದಾರೆ. ಸಕಾರಾತ್ಮಕವಾಗಿ ಹೇಳಿದೆ, ರೀಶಫಲ್ ಮಾಡ್ತೀವಿ ಅಂತ. ಸೊ ಅದು ಅವ್ರು ಕನ್ಸಿಡರ್ ಮಾಡೋದು. ರಾಘವೇಂದ್ರ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದರಲ್ಲಿ ಸಚಿವ ಸ್ಥಾನ ಕೊಡಬೇಕಂತೇಳಿ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದಾರ. ಅನಿವಾರ್ಯತೆ ಸೃಷ್ಟಿಯಕ್ಕೆ ಅನಿವಾರ್ಯತೆ ಸರ್ ಅಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆಗಿರ್ತತಿ.
ಸೀನಿಯರ್ ಮತ್ತು ಈಗ ಕೇಳ್ರಿ, ಈಗ ತಂಗಡಿಗೆ ಅವರು 3 ಸತಿ ಆಯ್ಕೆಗಾರ, 3 ಸರಿ ಸಚಿವರಾಗ್ಯಾರ. ಈ ರಾಯರೆಡ್ಡಿ ಸಾಹೇಬರು 6 ಸತಿ MLA, 1 ಸತಿ 2 ಸತಿ MP ಆಗಿದ್ರು. ಅವ್ರು ಒಂದು ಸೀನಿಯರಿಟಿಗೆ ಅವ್ರು ಕೇಳ್ತಾವ್ರೆ. ಏನ್ ಕೇಳೋದ್ರಲ್ಲಿ ತಪ್ಪೇನಿದೆ? ಡಿಸಿಷನ್ ಹೈಕಮಾಂಡ್ ಮಾಡ್ಬೇಕಲ್ಲ. ಅದೇ ಸರಿ, ಅವ್ರಿಗೆ ಕೊಟ್ರಿ ನನಗೆ ಕೊಡ್ರಿ ಅಂತೇಳಿ ನೀವು ಅನಿವಾರ್ಯತೆ 3 ಸತಿ ಗೆದ್ದೀನಿ ಅಂತ ಈಗ ನಾವು ಕೇಳತಕ್ಕಂಥದ್ದು ಅನಿವಾರ್ಯ. ಯಾರು ಕೂಡ ಮನೆಗೆ ಬಂದು ಮಾಡ್ತಾರ? ಹೈಕಮಾಂಡ್ ಮುಂದೆ, ನಮ್ಮ ನಾಯಕರುಗಳ ಮುಂದೆ ಹೇಳಿ ಬರ್ತಕ್ಕಂಥದ್ದು ಅನಿವಾರ್ಯ. ಹೇಳಿ ಬಂದಿದೀವಿ, ಮಾಡೋದು ಹೈಕಮಾಂಡ್ ಬಿಟ್ಟು. ನಮ್ಮ ಹೈಕಮಾಂಡು ಬಹಳ ಗಟ್ಟಿಯಾಗಿದೆ. ಆಮೇಲೆ ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಹೈಕಮಾಂಡ್ಗೆ ಮತ್ತು ನಮ್ಮ ರಾಜ್ಯದ ನಾಯಕರಿಗೆ ಬಿಟ್ಟಂತ ವಿಚಾರ. ಅದು ನಮ್ಮ ವ್ಯಾಪ್ತಿ ಮೀರಿರೋದ್ರಿಂದ ನಮಗೆ ನಮ್ಮ ಪಕ್ಷದ ವರಿಷ್ಠರು ಇವತ್ತು ಇದ್ರ ಬಗ್ಗೆ ಎಲ್ಲಿ ಯಾರು ಕೂಡ ಇನ್ನು ರಾಜ್ಯದಲ್ಲಿ ನಡೀತಾ ಇರುವ ಈ ಕುರ್ಚಿ ಕಾಳಗದ ಬಗ್ಗೆ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಇಟ್ನಾಳ್ ಮಾತನಾಡಿದ್ದಾರೆ. ಹೈಕಮಾಂಡ್ ಸಕಾರಾತ್ಮಕವಾಗಿ ಹೇಳಿದೆ, ರೀಶಫಲ್ ಮಾಡ್ತೀವಂತ. ಸೊ ಅದು ಅವ್ರು ಕನ್ಸಿಡರ್ ಮಾಡೋದು. ರಾಘಣ್ಣವರು ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದರಲ್ಲಿ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದಾರ. ಅನಿವಾರ್ಯತೆ ಸೃಷ್ಟಿಯಕ್ಕೆ ಅನಿವಾರ್ಯತೆ ಸರ್ ಅಲ್ಲಿ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆಗಿರ್ತತಿ. ಸೀನಿಯರ್ ಮತ್ತು ಈಗ ಕೇಳ್ರಿ, ಈಗ ತಂಗಡಿಗೆ ಅವರು 3 ಸತಿ ಆಯ್ಕೆಗಾರ, 3 ಸರಿ ಸಚಿವರಾಗ್ಯಾರ. ಈ ರಾಯರೆಡ್ಡಿ ಸಾಹೇಬರು 6 ಸತಿ MLA, 1 ಸತಿ 2 ಸತಿ MP ಆಗಿದ್ರು. ಅವ್ರು ಒಂದು ಸೀನಿಯರಿಟಿಗೆ ಅವ್ರು ಕೇಳ್ತಾವ್ರೆ. ಏನ್ ಕೇಳೋದ್ರಲ್ಲಿ ತಪ್ಪೇನಿದೆ? ಡಿಸಿಷನ್ ಹೈಕಮಾಂಡ್ ಮಾಡ್ಬೇಕಲ್ಲ. ಅದೇ ಸರಿ, ಅವ್ರಿಗೆ ಕೊಟ್ರಿ ನನಗೆ ಕೊಡ್ರಿ ಅಂತೇಳಿ ನೀವು ಅನಿವಾರ್ಯತೆ 3 ಸತಿ ಗೆದ್ದೀನಿ ಅಂತ ಈಗ ನಾವು ಕೇಳತಕ್ಕಂಥದ್ದು ಅನಿವಾರ್ಯ. ಯಾರು ಕೂಡ ಮನೆಗೆ ಬಂದು ಮಾಡ್ತಾರ? ಹೈಕಮಾಂಡ್ ಮುಂದೆ, ನಮ್ಮ ನಾಯಕರುಗಳ ಮುಂದೆ ಹೇಳಿ ಬರ್ತಕ್ಕಂಥದ್ದು ಅನಿವಾರ್ಯ. ಹೇಳಿ ಬಂದಿದೀವಿ, ಮಾಡೋದು ಹೈಕಮಾಂಡ್ ಬಿಟ್ಟು. ನಮ್ಮ ಹೈಕಮಾಂಡು ಬಹಳ ಗಟ್ಟಿಯಾಗಿದೆ. ಆಮೇಲೆ ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಹೈಕಮಾಂಡ್ಗೆ ಮತ್ತು ನಮ್ಮ ರಾಜ್ಯದ ನಾಯಕರಿಗೆ ಬಿಟ್ಟಂತ ವಿಚಾರ. ಅದು ನಮ್ಮ ವ್ಯಾಪ್ತಿ ಮೀರಿರೋದ್ರಿಂದ ನಮಗೆ ನಮ್ಮ ಪಕ್ಷದ ವರಿಷ್ಠರು ಇವತ್ತು ಇದ್ರ ಬಗ್ಗೆ ಎಲ್ಲಿ ಯಾರು ಕೂಡ ಇನ್ನು ರಾಜ್ಯದಲ್ಲಿ ನಡೀತಾ ಇರುವ ಈ ಕುರ್ಚಿ ಕಾಳಗದ ಬಗ್ಗೆ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಇಟ್ನಾಳ್ ಮಾತನಾಡಿದ್ದಾರೆ. ಹೈಕಮಾಂಡ್ ಸಕಾರಾತ್ಮಕವಾಗಿ ಹೇಳಿದೆ, ರೀಶಫಲ್ ಮಾಡ್ತೀವಂತ. ಸೊ ಅದು ಅವ್ರು ಕನ್ಸಿಡರ್ ಮಾಡೋದು. ರಾಘಣ್ಣವರು ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದರಲ್ಲಿ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದಾರ. ಅನಿವಾರ್ಯತೆ ಸೃಷ್ಟಿಯಕ್ಕೆ ಅನಿವಾರ್ಯತೆ ಸರ್ ಅಲ್ಲಿ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆಗಿರ್ತತಿ. ಸೀನಿಯರ್ ಮತ್ತು ಈಗ ಕೇಳ್ರಿ, ಈಗ ತಂಗಡಿಗೆ ಅವರು 3 ಸತಿ ಆಯ್ಕೆಗಾರ, 3 ಸರಿ ಸಚಿವರಾಗ್ಯಾರ. ಈ ರಾಯರೆಡ್ಡಿ ಸಾಹೇಬರು 6 ಸತಿ MLA, 1 ಸತಿ 2 ಸತಿ MP ಆಗಿದ್ರು. ಅವ್ರು ಒಂದು ಸೀನಿಯರಿಟಿಗೆ ಅವ್ರು ಕೇಳ್ತಾವ್ರೆ. ಏನ್ ಕೇಳೋದ್ರಲ್ಲಿ ತಪ್ಪೇನಿದೆ? ಡಿಸಿಷನ್ ಹೈಕಮಾಂಡ್ ಮಾಡ್ಬೇಕಲ್ಲ. ಅದೇ ಸರಿ, ಅವ್ರಿಗೆ ಕೊಟ್ರಿ ನನಗೆ ಕೊಡ್ರಿ ಅಂತೇಳಿ ನೀವು ಅನಿವಾರ್ಯತೆ 3 ಸತಿ ಗೆದ್ದೀನಿ ಅಂತ ಈಗ ನಾವು ಕೇಳತಕ್ಕಂಥದ್ದು ಅನಿವಾರ್ಯ. ಯಾರು ಕೂಡ ಮನೆಗೆ ಬಂದು ಮಾಡ್ತಾರ? ಹೈಕಮಾಂಡ್ ಮುಂದೆ, ನಮ್ಮ ನಾಯಕರುಗಳ ಮುಂದೆ ಹೇಳಿ ಬರ್ತಕ್ಕಂಥದ್ದು ಅನಿವಾರ್ಯ. ಹೇಳಿ ಬಂದಿದೀವಿ, ಮಾಡೋದು ಹೈಕಮಾಂಡ್ ಬಿಟ್ಟು.